ಚಿನ್ನ ಇರು ಚಿನ್ನ ಯಾಕೆ ಚಿನ್ನ ನಿಂತ್ಕೋ ಯಾಕಣ್ಣ ಯಾಕೆ ನಿತ್ಕೋ ಅಂದೆ ನಮ್ಮ ಮನೆ ಒಳಗೆ ಬರೋದು ಇಷ್ಟ ಇಲ್ವಾ ಮದುವೆ ಆದ್ಮೇಲೆ ಮೊದಲನೇ ಸತಿ ತಂಗಿ ಅಣ್ಣನ ಮನೆಗೆ ಬರ್ತಾ ಇದೆಯಾ ಆರ್ತಿ ಪ್ರೀತಿಯಿಂದ ಒಳಗೆ ಕರ್ಕೋಬೇಕು ತಾನೆ ಸರಿ ಅಣ್ಣ ನಿನ್ನ ಆಸೆಗೆ ನಾನು ಯಾಕೆ ಬೇಡ ಅನ್ಲಿ ಮನೆ ಒಳಗಡೆ ಬಂದ್ರೇನು ಇವಾಗ್ಲೂ ಆರತಿ ಮಾಡಬಾರ್ದು ಅಂತ ಏನೂ ಇಲ್ಲ ಅಲ್ವಾ ಆದ್ರೆ ನನಗೆ ಆರತಿ ಮಾಡೋರು ಇನ್ ನಮ್ಮೋರು ಅಂತ ಯಾರಿದ್ದಾರೆ ಯಾಕಿಲ್ಲ ಇದಾರಲ್ಲ ಯಾರು ಅದೇ ಅಮೂಲ್ಯ ಪಾರ್ವತಿ ಅವ್ರು ನಂಗೆ ಆರತಿ ಮಾಡ್ತಾರಾ ಪಾರ್ವತಿ ನನ್ನ ಪ್ರೀತಿಯ ತಂಗಿ ಬಂದಿದ್ದಾಳೆ ಆರತಿ ಮಾಡ್ಬೇಕು ಹೋಗಿ ರೆಡಿ ಮಾಡ್ಕೊಂಡು ಅಮೂಲ್ಯ ಆದಿಯಾಗಿ ಆರತಿ ಬೆಳಗ್ಗೆ ಹೋಗಾಟ ತಗೊಂಡು ಡಿಯರ್ ಚಾಮುಂಡಿ ನಿನ್ ಕೈಯಲ್ಲಿ ಭಾರವಾದ್ದು ಅಂಡ್ ಬೇಡವಾದ ವಸ್ತುಗಳನ್ನ ಇಟ್ಕೋಬಾರ್ದು ಕೊಡಿಲಿ ಕೊಡ್ಲಾ ಪ್ಲೀಸ್ ಪ್ಲೀಸ್ ಕೊಡಿಲಿ ತಗೋ ಆರತಿ ರೆಡಿ ಮಾಡ್ಕೊಂಡ್ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಆದ್ರೆ ನಮ್ಮ ಆದ್ಯಾಗೆ ಆರತಿ ಮಾಡ್ತಿರೋರು ನೀವಲ್ಲ ನೀವಿಬ್ರು ಒಟ್ಟಿಗೆ ನನ್ನ ಮುದ್ದಿನ ತಂಗಿಗೆ ಆರತಿ ಮಾಡಿ ಬನ್ನಿ ಆರತಿ ತಟ್ಟಿಸ್ಕೊಳ್ಳಿ ಬನ್ನಿ ಬನ್ನಿ ಯಾಕೆ ಸುಮ್ಮನಾಗ್ಬಿಟ್ರೆ ಕಮಾನ್ ಆರತಿ ಮಾಡಿ ಆರತಿ ಮಾಡಿ
ಕೆಲ್ಸಿ ನಮ್ಮ ತಂಗಿಗೆ ನಾವೇ ಆರ್ತಿ ಅಯ್ಯ ಇವೆರಡು ಯಾಕೆ ಮುಖ ಸಿಂಡ್ರಿಸ್ಕೊಂಡಿದಾವೆ ಚಿಕ್ಕಮ್ಮ ಅದೇ ಎಲ್ಲೋಗ್ತಿದ್ಯಾ? ಅದು ಅಮ್ಮು ಮತ್ತೆ ಪಾರು ಅವ್ರ ಹತ್ರ ಏನ್ ಮಾತಿದೆ ಇವಾಗ? ಅವರು ಅಡ್ಗೆ ಮಾಡಕ್ ಹೋಗ್ತಿದಾರೆ, ಬಿಸಿ ಆಗ್ಬಿಡ್ತಾರೆ. ಅವ್ರ ಹತ್ರ ಆಮೇಲೆ ಮಾತಾಡಿದ್ರೆ ಆಯ್ತು. ನೋಡಿಲಿ, ಈ ದೊಡ್ಡ ಮನೆಗೆ ಫಸ್ಟ್ ಟೈಮ್ ಬಂದಿದ್ಯಾ? ಬಾ, ನಿಮ್ ಮನೆ ತೋರಿಸ್ತೀನಿ. ಹೋಗು. ನಾನು ಯಾಕೋ ರಾಂಗ್ ಟೈಮಲ್ಲಿ ಎಂಟ್ರಿ ಕೊಟ್ಟೆ ಅನ್ಸುತ್ತೆ. ಇವರಿಬ್ರು ನೋಡಿದ್ರೆ ಹೆವಿ ಕೋಪದಲ್ಲಿದ್ದಾರೆ. ಇವಾಗ ಏನಾದ್ರೂ ಇವ್ರ ಕೈಯಲ್ಲಿ ತಗ್ಲಾಕೊಂಡ್ರೆ ಡ್ಯಾನ್ಸ್ ಮಾಸ್ಟ್ರು ಚಿನ್ನಿ ಪ್ರಕಾಶ್ ಅವ್ರ ತರ ಆತ ನನ್ನನ್ನು ಕೊಚ್ಚಾಕ್ಬಿಟ್ಟು ಟಿಪ್ಪೆಗೆ ಎಸ್ಬಿಡ್ತಾರೆ. ಇಲ್ಲಿಂದ ಎಸ್ಕೇಪ್ ಆಗೋದೇ ಒಳ್ಳೇದು. ಶ್ರೀಕಾಂತ ಇಟ್ಕೊಳ್ರಿ. ಏನು ಈಗ ಬಂದ್ ಹಾಗೆ ಹೋಗ್ತಿದ್ದೀರಾ? ಅದು ಲೈಟ್ ಆಗಿ ಹೊಟ್ಟೆ ಹಸಿತಾ ಇತ್ತು, ಅದಕ್ಕೆ ಏನಾದ್ರೂ ತಿನ್ನಕ್ ಸಿಗುತ್ತೇನೋ ಅಂತ ಹುಡ್ಕೊಂಬಂದೆ. ಆದ್ರೆ ನೀವು ನೋಡಿದ್ರೆ ನನ್ನನ್ನೇ ತಿನ್ಕೊಳಂಗ್ ಕಾಣಿಸ್ತಾ ಇದ್ದೀರಾ, ಅದಕ್ಕೆ ಸೈಲೆಂಟ್ ಆಗಿ ಎಸ್ಕೇಪ್ ಆಗ್ತಾ ಇದ್ದೆ. ಕಾಂತ ಅವ್ರೆ, ನಿಮಗ್ ನಿಜವಾಗ್ಲೂ ಹಸ್ವಾಗ್ತಿದ್ಯಾ? ನನಗ್ ಮಾತ್ರ ಅಲ್ಲ, ಅಲ್ಲಿರೋರು ಎಲ್ರಿಗೂ ಹಸ್ವಾಗ್ತಿದ್ಯಂತೆ. ಸರಿ, ಇನ್ ಸ್ವಲ್ಪ ಹೊತ್ತಲ್ಲೇ ಅಡ್ಗೆ ಮಾಡ್ಬಿಡ್ತೀವಿ ರೀ. ಆಹಾ, ತಾಯಿಗೆ ಕಂದನ ಆಕ್ರಂದನ ಕೇಳೋ ಹಾಗೆ ನನ್ನ ಹಸಿವು ನಿಮಗೆ ಅರ್ಥ ಆಗೋಯ್ತಲ್ಲ. ಥ್ಯಾಂಕ್ ಯು ಮೇಡಮ್. ಅಮ್ಮು ಮೇಡಮ್, ಊಟ ರೆಡಿ ಆಗೋವರೆಗೂ ಇದು ಒಂದೇ ಒಂದು ಟೊಮೊಟೊ ಸಾಕಾಗಲ್ಲ, ಇನ್ನೊಂದು ಟೊಮೊಟೊ ಸಿಗುತ್ತೆ. ಸಾಯ್. ಥ್ಯಾಂಕ್ ಯು. ಏಕೆ ಬಾಬಾ, ಪ್ರೀತ್ ಅವ್ರು ಕೂಡ ಪಾರ್ಟಿ ಬದಲಾಯಿಸ್ಬಿಟ್ರು. ಟಾಪಿಗಳು ಹೋಗ್ಲು ಬಿಡು ಅಮ್ಮು, ಬಾ ಮೊದ್ಲು ಅಡ್ಗೆ ಮಾಡೋಣ. ಪಾಪ ಅವರೆಲ್ಲರೂ ಹೊಟ್ಟೆ ಹಸ್ಕೊಂಡಿದ್ದಾರೆ. ಎಲ್ರಿಗೂ ಅಂದ್ರೆ ಆ 2 ಹೆಣ್ ಪಿಶಾಚಿಗಳಿಗೂ ನಾವ್ ಅಡ್ಗೆ ಮಾಡ್ಬೇಕಾ? ಹಾಗಾದ್ರೆ ನಾನು ಅಡ್ಗೆ ಮಾಡಲ್ಲ. ಹಾಗನ್ಬಾರ್ದು ಅಮ್ಮು, ಶತ್ರುಗಳಾದ್ರೂ ಸರಿ, ಹಸ್ದೋರ್ಗೆ ಅನ್ನ ಹಾಕಿದ್ರೆ ನಮ್ಗೆ ಪುಣ್ಯ ಬರುತ್ತೆ. ಹಾಗೆ ಬದುಕಲ್ಲಿ ಎದುರಾಗೋ ಕಷ್ಟಗಳು ನಮ್ಮಿಂದ ದೂರ ಆಗುತ್ತಂತೆ. ಇದನ್ನ ಅಖಿಲಮ್ಮ ನಂಗೆ ಹೇಳಿದ್ದಾರೆ. ಹಾಗೆ ಅನ್ಕೊಂಡು ಅವ್ರಿಗೂ ಅನ್ನ ಹಾಕೋಣ ಬಿಡು. ಆಯ್ತು, ಅಡ್ಗೆ ಮಾಡೋದಾದ್ರೆ ಚಮಕ್ ಕೊಟ್ಟು ಅಡ್ಗೆ ಮಾಡೋಣ. ಆದ್ಯಾತ್ಗೆ
ನಿಮಗೆ ತಿನ್ನೋದಕ್ಕೆ ಏನಿಷ್ಟ? ಹಾಗೆಲ್ಲ ಏನೂ ಇಲ್ಲ, ಎಲ್ಲ ತಿಂತೀನಿ. ಯಾಕೆ ಯಾಕಮ್ಮ ಹಾಗೆ ನೋಡ್ತಾ ಇದೀಯಾ? ಅಲ್ಲ ಅದಕ್ಕೆ ಎಲ್ಲಾನು ತಿಂತೀನಿ ಅಂತ ಸುಳ್ಳು ಹೇಳ್ತಿದ್ದೀರಲ್ಲ. ಪಾಲಕ್ ಜ್ಯೂಸ್ ಕುಡಿಯಲ್ಲ, ಕ್ಯಾರೆಟ್ ಹಲ್ವಾ ಬೇಡ ಅಂತೀರ. ಒಂದ್ ತಿಂದ್ರೆ ಉಷ್ಣ, ಮತ್ತೊಂದ್ ತಿಂದ್ರೆ ಅಲರ್ಜಿ. ಅದು ಪ್ರೆಗ್ನೆನ್ಸಿ ಟೈಮ್ ಪ್ರಾಬ್ಲಮ್ ಅಮ್ಮು. ಇಲ್ಲಾಂದ್ರೆ ಯಾವ ತಿಂದ್ರೂ ಓಕೆನೆ. ಬಟ್ ಯಾಕೆ ಕೇಳ್ತಾ ಇದ್ದೀರಾ ಅಂತ ಅರ್ಥ ಆಗಿಲ್ಲ. ಅಯ್ಯೋ ಇನ್ನೇನಕ್ಕೆ, ಅಡ್ಗೆ ಮಾಡಿ ತಿನ್ಸೋದಿಕ್ಕೆ. ನಿಜಾನಾ? ಹೂ ಮತ್ತೆ ನಿಮ್ಗೆ ನಿಮ್ ಹೊಟ್ಟೆಲಿರೋ ಪಾಪುಗೆ ಏನಿಷ್ಟ ಅಂತ ಹೇಳಿ, ಅದನ್ನೆಲ್ಲ ಮಾಡ್ಬಡಿಸ್ತೀನಿ, ತಿನ್ನೋವ್ರಂತೆ. ಅದಕ್ಕೆ ಏನಾಯ್ತು? ಏನೂ ಇಲ್ಲ ಅಮ್ಮು. ಇಲ್ಲ ಅದಕ್ಕೆ ಈಗೀಗ ಮಗು ಬಗ್ಗೆ ಮಾತಾಡಿದ್ರೆ ಸಾಕು ತುಂಬಾ ಎಮೋಷನಲ್ ಆಗ್ತೀರಾ. ಯಾಕದ್ಕೆ ಏನಾಯ್ತು? ನನ್ನ ಹತ್ರ ಹೇಳ್ಕೋಬಾರ್ದಾ? ಹಾಗೆಲ್ಲ ಏನೂ ಇಲ್ಲ ಅಮ್ಮು. ನನ್ನ ಮಗು ಹುಟ್ಟೋಕ್ಕಿಂತ ಮುಂಚೆನೆ ಇಷ್ಟನ್ನೆಲ್ಲ ಪ್ರೀತಿ ತೋರಿಸ್ತಾ ಇರೋದು ನೋಡಿ ಅದೆಷ್ಟು ಅದೃಷ್ಟ ಮಾಡಿದೆ ಅಂತ ಅನಿಸ್ತು. ಹಾಗೆ ಕಣ್ಣಲ್ಲಿ ನೀರು ಬಂದಂಗಾಯ್ತು ಅಷ್ಟೇ. ಒಳ್ಳೆ ಕತೆ ನಿಮ್ದು. ಅದು ಬರೀ ನಿಮ್ ಪಾಪು ಅಲ್ಲ, ಹೆತ್ಕೊಡೋರ್ಗು ಮಾತ್ರ ನಿಮ್ ಪಾಪು, ಆಮೇಲೆ ಅದು ನಮ್ ಪಾಪು. ಸರಿ, ಈಗ ನಿಮ್ಗೆ ಏನ್ ತಿನ್ಬೇಕು ಅನ್ಸ್ತಿದೆ ಅಂತ ಹೇಳಿ, ನಾನ್ ನನ್ ಕೆಲಸ ಶುರು ಮಾಡ್ಕೋಬೇಕು. ಅಯ್ಯೋ ದಡ್ಡು ನೀವು. ಇವಾಗ ನನಗೇನ್ ಇಷ್ಟನೋ ಆ ಅಡ್ಗೆ ಮಾಡ್ಬೇಡಿ, ನನ್ನ ಅಣ್ಣಂದ್ರಿಗೆ ಏನ್ ಇಷ್ಟನೋ ಆ ಅಡ್ಗೆ ಮಾಡಿ. ಇಷ್ಟೇ ಅಂದ್ರು ನೀವು ನಿಮ್ಮ ಅಣ್ಣಂದನ್ನ ಬಿಟ್ಕೊಡಲ್ಲ ಬಿಡಿ. ಹಾಗೆ ನೋಡಿದ್ರೆ ನಾನು ನಿಮ್ಮಿಬ್ಬರನ್ನು ಬಿಟ್ಕೊಡಲ್ಲ. ನೀವು 4 ಜನ ಮೊದ್ಲಿನ ತರ ಆದ್ರೆ ನನ್ನಷ್ಟು ಖುಷಿ ಪಡೋರು ಬೇರೆ ಯಾರೂ ಇಲ್ಲ. ನಿಮ್ಮಿಬ್ಬರಿಗೂ ಗೊತ್ತಿಲ್ವಾ, ಗಂಡಸರು ಖುಷಿ ಹೊಟ್ಟೆಯಿಂದಾನೆ ಸ್ಟಾರ್ಟ್ ಆಗತ್ತೆ ಅಂತ. ಏನು ಹೊಟ್ಟೆಯಿಂದನಾ? ಇದ್ಯಾವ ಲೆಕ್ಕಾಚಾರ? ಅವ್ರಿಗೆ ಇಷ್ಟ ಆಗಿರೋ ಅಡ್ಗೆ ಮಾಡಿ ಹಾಕಿದ್ರೆ ಸೋಲ್ದೇ ಇರೋ ಗಂಡಸ್ರೇ ಇಲ್ಲ. ಇದು ನನ್ನ ಎಕ್ಸ್ಪೀರಿಯನ್ಸ್ ಮಾತು. ಇವಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ, ಅರ್ಥ ಆಯ್ತು ಬಿಡಿ. ದಟ್ಸ್ ಲೈಕ್ ಅ ಗುಡ್ ಗರ್ಲ್. ಅದ್ರ ಜೊತೆ ಇನ್ನೊಂದು ಮಾಡ್ಬೇಕು, ಅದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ಅದ್ ಹೇಗೆ? ವೇದಾಂತ್, ಈ ಒಂದ್ 2 ದಿನದಲ್ಲಿ ಎಷ್ಟೊಂದು ಟ್ವಿಸ್ಟ್ ಅಂಡ್ ಟರ್ನ್ಸ್ ನೋಡ್ಬಿಟ್ವಲ್ಲ. ಅಫ್ಕೋರ್ಸ್ ಅದಕ್ಕೆ ಏನೋ ಹೋಗೋಯ್ತು. ಹೌದು, ಏನೋ ಟೆನ್ಷನ್ ಇತ್ತು, ಏನೋ ಕೆಲಸ ಮಾಡ್ತಾ ಇದ್ವಿ, ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ. ಬಟ್ ಆಲ್ ಆಫ್ ಅ ಸಡನ್ ಆಫ್ಟರ್ ಸೋ ಮೆನಿ ಲಾಂಗ್ ಇಯರ್ಸ್ ನಾವಿಬ್ರು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋ ಹಾಗಾಯ್ತು. ಐ ನೋ, ಐ ಮೋರ್ ಓವರ್ ಆ ಗರ್ಲ್ ಫ್ರೆಂಡ್ ಎಪಿಸೋಡ್ ಕೂಡ ಸಕ್ಕದಾಗಿ ಬಂತು. ವಿ ಜಸ್ಟ್ ನೇಲ್ಡ್ ಇಟ್ ಡೌನ್. ಅಫ್ಕೋರ್ಸ್ ನಾವು ಒಂದ್ ರೇಂಜ್ಗೆ ಇಲ್ಲೂ ಟಾರ್ಗೆಟ್ ಅಚೀವ್ ಮಾಡಿದ್ವಿ. ಹಲೋ ಮೈ ಡಿಯರ್ ಬ್ರದರ್ಸ್, ಸಾರಿ ಟು ಡಿಸ್ಟರ್ಬ್ ಯು, ಬಟ್ ನಿಮ್ಮಿಬ್ಬರಿಗೂ ಒಂದು ಗುಡ್ ನ್ಯೂಸ್ ಇದೆ. ಆಕ್ಚುಲಿ ಸ್ಪೆಷಲ್ ನ್ಯೂಸ್ ಇದೆ. ಹೌದಾ? ಏನದು? ಅಮ್ಮು ಮತ್ತೆ ಪಾರು ಸೇರ್ಕೊಂಡು ವೆರೈಟಿ ಅಡ್ಗೆ ಮಾಡ್ತಾ ಇದ್ದಾರೆ. ಏನೇನ್ ವೆರೈಟಿ? ಎಷ್ಟು ಜಾಸ್ತಿ ಐಟಮ್ಸ್ ಇದೆ ಅಂತಂದ್ರೆ ನನಗೆ ನೆನಪೇ ಆಗ್ತಾ ಇಲ್ಲ ಕಣ್ರು. ಆದ್ರೆ ಅದನ್ನ ನೀವೇ ನೋಡ್ಬೇಕು ಆಯ್ತಾ? ಸೂಪರ್ ಆಗಿದೆ. ನಿಜವಾಗ್ಲೂ? ಅಯ್ಯೋ, ನಾನ್ ಯಾಕೆ ಸುಳ್ಳು ಹೇಳಿ ಅಣ್ಣ, ನಿಜವಾಗ್ಲು ನೀವಿಬ್ರನಾದ್ರೂ ಕಿಚನ್ಗೆ ಹೋದ್ರೆ ಕಳ್ದೇ ಹೋಗ್ತೀರಾ. ಅವ್ರ ಕೈಯಲ್ಲಿ ಏನೋ ಒಂಥರ ಜಾದೂ ಇದೆ. ಆ ಅರೋಮದಿಂದ ನನಗೆ ಹುಚ್ಚಿಡ್ದಂಗಾಯ್ತು. ಆ ಖುಷಿನ ನಿಮ್ಮಿಬ್ರತೂ ಹಂಚ್ಕೊಳ್ಳೋಣ ಅಂತ ಬಂದೆ. ಯಜಮಾನ್ರೆ,
ಟಿವಿನಲ್ಲಿ ವಿಡಿಯೋ ನೋಡ್ತಾ ಇರ್ಬೇಕಾದ್ರೆ ರೆಸಿಪೀಸ್ ಆಡ್ ಬರುತ್ತಲ್ಲ, ಅವಾಗ ಎಷ್ಟು ಖುಷಿ ಆಗುತ್ತೋ ಅದಕ್ಕಿಂತ 1000 ಪಟ್ಟು ಖುಷಿ ಆಗ್ತಾ ಇದೆ. ಎಣ್ಣೆಗೆ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಅವ್ರು ಬಿಡ್ತಾ ಇರ್ಬೇಕಾದ್ರೆ ಸ್ವರ್ಗಕ್ಕೆ 3 ಗೇಣು ಅನಿಸ್ತಾ ಇದೆ. ಇವತ್ತು ನಾನು 2 ಇನ್ನಿಂಗ್ಸ್ ಒಟ್ಟಿಗೆ ಬ್ಯಾಟಿಂಗ್ ಮಾಡ್ಬಿಡ್ತೀನಿ. ಬೈ ದ ವೇ, ಇವಾಗಲೇ ಜಾಸ್ತಿ ಎಕ್ಸೈಟ್ ಆಗಬೇಡಿ, ಊಟಕ್ಕೆ ಇನ್ನೂ ಟೈಮ್ ಇದೆ. ಆದ್ರೆ ನಾನ್ ಮಾತ್ರ ಫುಲ್ ಬ್ಯಾಟಿಂಗ್ ಮಾಡ್ತೀನಿ. ಓಕೆ, ಬೈ ಬ್ರದರ್ಸ್. ವೇದಾಂತ್, ನಿನ್ ಮೇಲೆ ನಗು ಬರ್ತಾ ಇರ್ಬೇಕಲ್ವಾ? ನನಗ ಯಾಕೆ? ನಿನ್ ಮನ್ಸಲ್ಲಿ ಏನ್ ನೋಡ್ತಾ ಇದೆ ಅಂತ ನಾನು ಈಸಿಯಾಗಿ ಗೆಸ್ ಮಾಡ್ತೀನಿ. ನಾನು ಗೆಸ್ ಮಾಡಿದ್ ಕರೆಕ್ಟೇ ಆದ್ರೆ ನೀನ್ ನಗ್ತಾ ಇರ್ತೀಯ. ಏನು? ಇನ್ನೇನಪ್ಪ ಇರುತ್ತೆ? ಇವಾಗಿನ್ನು ಆದ್ಯ ಜಸ್ಟ್ ಅಡ್ಗೆ ಬಗ್ಗೆ ಮಾತಾಡೋದ್ಲಲ್ಲ, ಅದೇ ತಾನೆ ನಿನ್ ತಲೆಯಲ್ಲಿ ಓಡ್ತಾ ಇರೋದು? ಎಕ್ಸಾಕ್ಟ್ಲಿ. ನಿನ್ಗೆ ಹೇಗೆ ಗೊತ್ತಾಯ್ತು? ವೆರಿ ಸಿಂಪಲ್, ನನ್ನ ತಲೆಯಲ್ಲೂ ಅದೇ ಇದೆ. ನಾನು ಇಷ್ಟ ಅಕ್ಯುರಿಟಿ ಬೇರೆ ಇದೆ, ಅದು ತುಂಬಾನೇ ಆಸೆ ಆಗ್ತಿದೆ. ಅದಕ್ಕೆ ಹೇಳಿದ್ದು, ಇಬ್ರು ವರ್ಕೌಟ್ ಮಾಡ್ತಾ ತಿನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ವಲ್ಲ, ನಗು ಬರ್ದೇ ಇರುತ್ತಾ ಹೇಳು? ಆಕ್ಚುಲಿ ಅವ್ರ ಅಡ್ಗೆ ಚೆನ್ನಾಗೇ ಮಾಡಿರ್ತಾರೆ. ಆದ್ಯ ಹೇಳಿದ್ಕಿಂತ ಒಂದ್ ಕೈ ಜಾಸ್ತಿನೇ ಮಾಡಿರ್ತಾರೆ. ವೇದಾಂತ್, ನೀನ್ ನಮ್ ಪಾರ್ವತಿ ಮಾಡೋ ಪುಳಿಯೋಗರೆ ತಿನ್ಬೇಕು, ಕಳ್ದೋಗ್ತೀಯ. ಇಸ್ ಇಟ್ ರಿಯಲಿ? ಎಷ್ಟು ಚೆನ್ನಾಗಿ ಮಾಡ್ತಾಳೆ ಗೊತ್ತಾ? ಈ ದೇವಸ್ಥಾನದಲ್ಲಿ ಪುಳಿಯೋಗರೆ ಪ್ರಸಾದ ಕೊಡ್ತಾರಲ್ಲ, ಅದ್ರಲ್ಲಿರೋ ಡಿವೈನಿಟಿನೇ ಇರುತ್ತೆ. ಬಾಯಿಗೆ ಇಡ್ತಿದ್ದಂಗೆ ಸ್ವರ್ಗ, ಕಳ್ದೋಗ್ಬಿಡ್ಬೇಕು. ನಮ್ಮ ಬಜಾರ್ ಏನು ಕಡಿಮೆ ಇಲ್ಲಪ್ಪ. ಮೊದಲೇ ಅಡುಗೆಗೆ ಅವರಮ್ಮ ವರ್ಲ್ಡ್ ಫೇಮಸ್. ಇವಳು ಅಷ್ಟೇ, ಅವ್ರ ಅಮ್ಮನಿಂದ ಒಳ್ಳೆ ಅಡುಗೆ ಅನ್ನೋದನ್ನ ಗಿಫ್ಟ್ ಆಗಿ ಪಡೆದು ಬಿಟ್ಟಿದ್ದಾಳೆ. ಆದಿ, ಯು ವೋಂಟ್ ಬಿಲೀವ್ ಇಟ್, ಅಡುಗೆ ಅಕ್ಕಿ ರೊಟ್ಟಿನ ಎಷ್ಟು ಸಕ್ಕತ್ತಾಗಿ ಮಾಡ್ತಾಳೆ ಗೊತ್ತಾ? ಇಟ್ಸ್ ಸೋ ಯಮ್. ನೋಡು, ಮಾತಾಡ್ತಿದೀವಿ ಅದ್ರ ಬಗ್ಗೆ, ಆಲ್ರೆಡಿ ಬಾಯಲ್ಲಿ ನೀರು ಬರ್ತದೆ. ವೇದಾಂತ್, ಇವತ್ತು ನಮ್ಮ ಸೂಪರ್ ವುಮೆನ್ಸ್, ಸೂಪರ್ ಶೆಫ್ಸ್ ಮಾಡಿರೋ ಅಡುಗೆನ ನಾವು ಮಿಸ್ ಮಾಡ್ಕೊಳ್ಳೇಬಾರ್ದು. ಟೇಸ್ಟ್ ಮಾಡಲೇಬೇಕು. ಅದಕ್ಕೆ ಹೊಟ್ಟೆ ಫುಲ್ ಖಾಲಿರ್ಬೇಕು. ಏನ್ ಮಾಡೋಣ ಗೊತ್ತಾ? ಅಡುಗೆ ಆಗೋ ತನಕ ಚೆನ್ನಾಗಿ ವರ್ಕೌಟ್ ಮಾಡೋಣ, ಓಕೆ? ಆಮೇಲೆ ನಾವು ಸರಿಯಾಗಿ ಬರ್ಸೋಣ. ಡೌಟೇ ಬೇಡ, ನಾಳೆ ಬೇಕಾದ್ರೆ ಎಕ್ಸ್ಟ್ರಾ ಹಾಫ್ ಅನ್ ಅವರ್ ವರ್ಕೌಟ್ ಮಾಡೋಣ. ಆದ್ರೆ ಇವತ್ತು ಅಡುಗೆನ ಮಿಸ್ ಮಾಡ್ಕೊಳ್ಳೋದು ಬೇಡ, ಓಕೆ? ಡನ್.